ನಮಸ್ಕಾರ ಗೆಳೆಯರೇ, ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಮಾತಾಡ್ತಾ ಇರೋ ವಿಚಾರ ಏನಂತ ಅಂದರೆ, ನಮ್ಮ ನೇಟಿವ್ ಪ್ಲೇಸ್ ಆದಂಥ ಬೆಳಗುತ್ತಿ ಗ್ರಾಮದಲ್ಲಿ ಮಳೆ ಮಲ್ಲಪ್ಪ ಅಂದರೆ ಮಳೆ ಬರದೇ ಇರುವ ಕಾರಣ ಮಳೆ ಮಲ್ಲಪ್ಪ ಅಂತ ಮಾಡ್ತಾರೆ. ಸೊ ಅದು ವರ್ಷ ನಡೆಯುತ್ತೆ, ಪುರಾತನ ಕಾಲದಿಂದನೂ ನಡೀತಾ ಬಂದಿದೆ. ಏನಪ್ಪ ಅದ್ರ ವಿಶೇಷತೆ ಅಂತ ಅಂದರೆ, ಸುತ್ತಲೂ ಬೆಟ್ಟದ ನಡುವೆ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಅಭಿಷೇಕವನ್ನು ಮಾಡಿ, ಕಾಲ್ನಡಿಗೆಯಲ್ಲಿ ಹೋಗ್ತಾರೆ, ಅಭಿಷೇಕವನ್ನು ಮಾಡಿ ಅಲ್ಲಿ ತಗೊಂಡು ಹೋಗಿರ್ತಕ್ಕಂಥ ಬುತ್ತಿ ರೊಟ್ಟಿಯನ್ನು ಎಡೆ ಮಾಡಿ ಆನಂತರ ಬರುವಂಥದ್ದು ವಾಡಿಕೆ ಇದೆ. ಯಾರಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವಾಗೇನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ, ಬರಿಗಾಲಲ್ಲಿ ಬರ್ತಾ ಇದ್ದಾರೆ. ಬರಿಗಾಲಲ್ಲಿ ನಡ್ಕೊಂಡು ನೋಡಿ, ಅಲ್ಲಿ ಬರ್ತಾ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲ ತಲೆ ಮೇಲೆ ಹೊತ್ಕೊಂಡ್ಬರ್ತಾ ಇರೋದು ಬುತ್ತಿಗಂಟು. ಒಬ್ಬೊಬ್ಬರು ಕೈಯಲ್ಲಿ ಒಂದೊಂದು ಥರ ವಸ್ತುಗಳನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಹೋಗ್ತಾ ಇದ್ದಾರೆ ರೋಡಲ್ಲಿ. ಒಬ್ಬರು ಹೋಗಲ್ಲ, ಊರಿನ ಹುಡುಗರು, ಮುಖಂಡರು, ಹುಡುಗರು, ಚಿಕ್ಕ ಹುಡುಗರು ಸಹಿತ ಬರ್ತಾರೆ ಕಾಲ್ನಡಿಗೆಯಲ್ಲಿ. ಇದು ಗುಡ್ಡಕ್ಕೆ ಹೋಗ್ತಕ್ಕಂಥ ದಾರಿ ಅಂದರೆ ನೀಟಾಗಿರ್ತಕ್ಕಂಥ ದಾರಿ ಇರಲ್ಲ. ಹೋಗ್ತಕ್ಕಂಥ ದಾರಿಲಿ ಕಲ್ಲು ಮುಳ್ಳು ಇವೆಲ್ಲವನ್ನು ದಾಟ್ಕೊಂಡು ಹೋಗ್ತಾರೆ. ಈಗ ಹೋಗ್ತಾ ಇದ್ದಾರೆ ನೋಡಿ, ಈಗ ಫಸ್ಟು ಹೋಗ್ತಾ ಇರೋದು ಮಳೆ ಮಲ್ಲಪ್ಪ ಹೋಗ್ತಾ ಇರೋದು. ಮುಂದೆ ಹೋಗ್ತಾ ವಿಡಿಯೋ ತೋರಿಸ್ತೀನಿ, ಮಳೆ ಮಲ್ಲಪ್ಪ ಹೋದ್ಮೇಲೆ ಏನು ಮಾಡ್ತಾರೆ ಅಂತ ಹೇಳಿ. ಹಲೋ ಗೈಸ್, ನೋಡಿ, ಚಿಕ್ಕ ಹುಡುಗ ಅಂತ ಹೇಳಿದ್ರೆ ಚಿಕ್ಕ ಹುಡುಗರು ಬರ್ತಾರೆ ಅಂತ ಹೇಳಿ ಚಿಕ್ಕ ಹುಡುಗರು ಹೋಗ್ತಾರೆ. ಬೆಳಗುತ್ತಿ ಊರಲ್ಲಿ ನೋಡಿ, ಆ ಕಡೆ ಈ ಕಡೆ ಎಲ್ಲ ಫ್ಯಾನ್ಗಳಿದಾವೆ, ವಿಂಡ್ ಮಿಲ್ ಫ್ಯಾನ್ ಫಿಟ್ ಮಾಡಿದ್ದಾರೆ. ಗುಡ್ಡದಲ್ಲಿರೋ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅಭಿಷೇಕ ಮಾಡಿ ಬರ್ತಾರೆ. ಅದು ಬರಿಗಾಲಲ್ಲೇ ಹೋಗ್ಬೇಕು. ಆಮೇಲೆ ಪೂಜಾ ಸಾಮಾನುಗಳು ತಗೊಂಡು ಹೋಗ್ಬೇಕು. ಹತ್ತತ್ರ ಒಂದು 30 ಕಿಲೋಮೀಟ್ರ್ ಹೋಗ್ಬೋದು. ನೋಡೋಕೆ ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲೇಸ್ಗಳಿದ್ದಾರೆ, ಅದ್ಭುತವಾದ ಪ್ಲೇಸು. ಮಳೆ ಇನ್ನೂ ಚೆನ್ನಾಗಿ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಪ್ಲೇಸು. ಮಳೆ ಕಾರಣಾಂತರಗಳಿಂದ ಮಳೆ ಕಡಿಮೆ ಇರೋದ್ರಿಂದ ಈ ಥರ ಇದೆ. ಮಳೆ ಯಥೇಚ್ಛವಾಗಿ ಬಂದಷ್ಟು ಇನ್ನೂ ಚೆನ್ನಾಗಿ ಕಾಣುತ್ತೆ ಪ್ಲೇಸು. ಇವರೆಲ್ಲ ನನ್ನ ಸ್ನೇಹಿತರು ಗೆಳೆಯರೆ, ನನ್ನ ಸ್ನೇಹ ಬಳಗ. ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ನಮ್ಮ ಸ್ನೇಹಿತರು, ನಮ್ಮೂರಿನ ಜನರು. ಅವಾಗ ಗಂಡಿ ಇದ್ರು. ಮತ್ತೆ ನೋಡಿ ಗೆಳೆಯರು, ಪ್ರಾಪರ್ ಆದ ದಾರಿ ಇಲ್ಲ. ಹೋಗ್ತಾ ಇರೋ ಜಾಗದಲ್ಲಿ ಯಾವ ಕಡೆ ಹೋಗ್ತಾ ಇದೀವಿ ಅಂತ ಗೊತ್ತಾಗಲ್ಲ. ನುರಿತಂತ ಈ ಜಾಗದ ಬಗ್ಗೆ ತಿಳಿದಂಥ ವ್ಯಕ್ತಿಗಳ ಹಿಂದೆ ಹೋಗ್ತಾ ಇರೋದು. ಜಾಗ ಪ್ರಾಪರ್ ಜಾಗ ಇಲ್ಲ ಗೆಳೆಯರೆ. ಬೆಡ್ ಇಲ್ಲ, ಬೆಡ್ ಬೇಕು ಅಂದ್ರೆ ಎಲ್ಲರೂ ಮಲ್ಕೊಂಬೋದವ್ರು. ಅದೇ ಈ ಟ್ರೆಕ್ಕಿಂಗ್ ಎಲ್ಲ ಮಾಡ್ಬಿಟ್ರೆ ಪಿಕ್ಚರ್ ಬಿಡ್ತೈತಿ. ಹಾದಿ ಮಾಡ್ಕೊಂಡು ಹೋಗೋದಿದ್ದು ರೆಗ್ಯುಲರ್, ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ರಜಾ ಬೆಸ್ಟ್ ಟ್ರೆಕ್ಕಿಂಗ್ ಆತಲ್ಲ ಇದು. ಹಾಯ್ ಮಾಡವ್. ಗಾಯ್ಸ್, ಇನ್ನೂ 3 ಗುಡ್ಡ ಹತ್ತಿಳಿಬೇಕು. ಸೊ ಇದೇ ಥರ ಇರುತ್ತೆ. ಗಾಯ್ಸ್, ನಮ್ಮ ಗೆಳೆಯ ಕೈಯಲ್ಲಿ ಏನು ಹಿಡ್ಕೊಂಬತ್ತವನೆ.
ಅರೌಂಡ್ ಒಂದು 60 to 70 ಮೆಂಬರ್ಸ್ ಇದ್ದೀವಿ. ನೋಡಿ ಗಾಯ್ಸ್, ಚಿಲ್ಟೇರಿಗಳೆಲ್ಲ ಬಂದ್ಬಿಟ್ಟಿದ್ದಾವೆ, ಸಣ್ಣ ಮಕ್ಕಳು. ಸೊ ಆ ಸಣ್ಣ ಮಕ್ಕಳಿಗೆ ಒಂಥರ ಖುಷಿ ಈ ಬೆಟ್ಟ ಹತ್ತೋದು, ಈ ವಯಸ್ಸಲ್ಲಿ ಇದನ್ನೆಲ್ಲ ನೋಡೋದು. ನೋಡ್ರಿ ಗೆಳೆಯರೆ, ನಮ್ಮ ಮುರಳಿ ಅಂತ ಹೇಳಿ ಕೂತಿದ್ದಾರೆ, ಸುಸ್ತಾಗಿ ಕೂತಿದ್ದಾರೆ. ಹೇಳ್ತಾರೆ ಈಗ. ಎದುರು ಮುಖ ಬಂದು ಈಗ ಸುತ್ತಾರ್ಕೊಂಬಂದಂಗ ಆಯ್ತಿದೆ. ಎದುರಿ ಹೊತ್ತಾಗತ್ತಿದೆ. ಹೋಗ್ತಾ ಇರೋ ದಾರಿಲಿ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಕಾಡು ಪ್ರಾಣಿಗಳಿಂದ ಅಂತ ಹೇಳಿ ಹಲಿಗೆ ಹೊಡೆಯೋದು, ಜಾಗಟೆ ಹೊಡೆಯೋದು ಇವೆಲ್ಲ ಮಾಡ್ಕೊತ ಹೋಗ್ತಾರೆ ಗೆಳೆಯರೆ. ಯಾಕೆಂದರೆ ಸದ್ದು ಮಾಡ್ಕೊಂಡು ಹೆದರುತ್ತಾವೆ ಗೆಳೆಯರೆ. ನೋಡಿ ಹೋಗ್ತಾ ಇದ್ದಾರೆ ಜನ, ಬಂಡೆಗಳನ್ನ ದಾಟ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಗೆಳೆಯರೆ ಮಳೆ ಮಲ್ಲಪ್ಪ. ಇವಾಗೇನು ಇಲ್ಲಿ ಬಂದು ಜನ ಎಲ್ಲ ಸೇರ್ಕೊಳ್ತಾರೆ. ಸೇರ್ಕೊಂಡಾದ್ಮೇಲೆ ಇಲ್ಲಿ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮೂಡಿರ್ತಕ್ಕಂಥ ಲಿಂಗು ಉದ್ಭವ ಲಿಂಗು. ನೋಡಿ ಗೆಳೆಯರೆ, ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಈ ಅಂಗಿ ಏನು ಬಿಸ್ತಾ ಇದಾರಲ್ಲ, ಶರ್ಟ್ ಬಿಸ್ತಾ ಇದಾರಲ್ಲ, ಇವರೆಲ್ಲ ಕೋರ್ ಹುಡುಗರು ಅಂತ. ಅಂದರೆ ಮದುವೆ ಆಗದೇ ಇರ್ತಕ್ಕಂಥ ಹುಡುಗರು. ಕೋರ್ ಹುಡುಗರನ್ನ ಅಭಿಷೇಕ ಮಾಡೋಕ್ಕೆ ಕೂರಿಸ್ತಾರೆ. ಈಗ ಅಭಿಷೇಕ ಮಾಡ್ತಕ್ಕಂಥವ್ರು ಅವರೇ ಈಗ ಕೋರ್ ಹುಡುಗರು. ನೋಡಿ ಅಲ್ಲಿ ಸ್ವಾಮಿಯರು ಕಾಣ್ತಾರೆ, ಪೂಜಾರಪ್ಪರು ಕಾಣ್ತಾರೆ. ನೋಡಿ ಇಲ್ಲಿ ನಮ್ಮ ಎಲ್ಲ ಜೊತೆಗೆ ಬಂದಿರತಕ್ಕಂಥ ಗೆಳೆಯರೆಲ್ಲ ಇಲ್ಲೇ ಇದ್ದಾರೆ. ನಾವು ಮತ್ತೆ ಇದು ಮಾಡ್ತೀನಿ ಹತ್ತಬೇಕು, ನೋಡ್ಕೊಂತ ಯಾಕಡೆ ಮಾಡಿದ್ರೆ ಬರಲ್ಲ, ಅಲ್ಲಿಂದ ಬರಲ್ಲ. ಮೊಬೈಲ್ ತಮ್ಮ ಅಲ್ಲಿಗೆ ಹತ್ರ ಇದು ಗೆಳೆಯರೆ, ಎಲ್ಲೂ ಮಧ್ಯೆ ಸ್ಕಿಪ್ ಮಾಡಿಲ್ಲ. ಯಾಕಂದರೆ ಪ್ರತಿಯೊಂದು ವಿಡಿಯೋ ತುಣುಕು ಸಣ್ಣದಾಗಿದೆ, ಎಲ್ಲ ಜಾಯಿಂಟ್ ಮಾಡಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡಿಲ್ಲ. ವಿಡಿಯೋ ಹೇಗಿದೆಯೋ ಹಾಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಎಲ್ಲೂ ಸ್ಕಿಪ್ ಮಾಡಿಲ್ಲ ಗೆಳೆಯರೆ. ಯಾಕಂದರೆ ಹೋಗಿದ್ದನ್ನ ಮಾಹಿತಿ ಪೂರ್ವ ತೋರಿಸೋದಕ್ಕೆ ಬರೀ 22 ನಿಮಿಷ ಮಾಡಿದ್ದೀವಿ.
ಬೆಳಗ್ಗೆಯಿಂದ ಸಂಜೆ ತನಕ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ 20 ನಿಮಿಷದ ವೀಡಿಯೋದಲ್ಲಿ ಎಲ್ಲ ಥರದ್ದು ತೋರಿಸಿದ್ವಿ. ಬಟ್ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿಲ್ಲ. ಎಂಡ್ ತನಕ ನೋಡಿ, ಚೆನ್ನಾಗಿದೆ. ಗೆಳೆಯರೆ, ಇಲ್ಲಿ ಅದ್ಭುತ ಏನಂತ ಅಂದರೆ ನೋಡಿ, ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಬರುತ್ತೆ. ಈಗ ಜೋರಾಗಿ ಮಳೆ ಬರುತ್ತೆ. ಇಷ್ಟು ಪವಾಡ ಅಂತ ಅಂದರೆ ಹಿರಿಯರು ಆವಾಗಿನ ಕಾಲದವರು ಸುಮ್ಮನೆ ನಂಬಿಕೆ ಬಂದಿಲ್ಲ ಇದನ್ನೆಲ್ಲ. ನೋಡಿ, ಪೂಜೆ ಮಾಡ್ತಾ ಇದ್ದಾರೆ, ಮಳೆ ಬರ್ತಾ ಇದೆ ಜೋರಾಗಿ. ನೋಡಿ, ಜೋರಾಗಿ ಮಳೆ ಬರುತ್ತೆ. ನೋಡಿ ಗೆಳೆಯರೆ, ಮಳೆ ಬರ್ತಾ ಇದೆ. ನೋಡಿ, ಜನ ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ ಮಳೆನ. ಇದೇ ಮಳೆಗೋಸ್ಕರನೇ ಇಷ್ಟು ಬೆಟ್ಟ ಗುಡ್ಡ ಹತ್ತಿ ಹೋಗ್ತಾ ಇರೋದು, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರೋದು. ನೋಡಿ, ಎಷ್ಟು ಖುಷಿ ಪಡ್ತಾ ಇದ್ದಾರೆ ಜನ. ಇದು ವಾಸ್ತವ ಗೆಳೆಯರೆ. ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಬರ್ತಕ್ಕಂಥದ್ದು ಇದು ಮುಂಚೆಯಿಂದನೂ ಬರ್ತಾ ಇದೆ. ನಂಬಿದ್ದಾರೆ ಎಲ್ಲರೂ, ಹಾಗೆ ಅದೇ ರೀತಿ ನಂಬಿದ್ದಾರೆ. ಇಲ್ಲ ಇನ್ನೂ ಇದಕ್ಕೆ ಯಾಕೆ ಬಂತು ಬರ್ತಾರಪ್ಪ. ರಜಾ, ಇದು ಮಳೆ ಮಲ್ಲಪದ ಆದ್ಮೇಲೆ ಇದು ಬೀರಪ್ಪ ದೇವರು ಇರ್ತಕ್ಕಂಥ ಜಾಗ. ಮಳೆ ಮಲ್ಲಪದಿಂದ ಸ್ವಲ್ಪ ದೂರ ಬಂದ ತಕ್ಷಣ ಸಿಗ್ತಕ್ಕಂಥ ಬೀರಪ್ಪ ದೇವ್ರ ಜಾಗ. ಯಾವುದೂ ಸುಲಭವಾಗಿ ಸಿಗಲ್ಲ, ಸಿಗದೇ ಇರ್ತಕ್ಕಂಥ ಜಾಗಗಳಿದು. ಹುಡುಕ್ಬೇಕು, ಎಲ್ಲದನ್ನು ಹುಡುಕಿ ಆದಮೇಲೆ ಸಿಗ್ತಕ್ಕಂಥದ್ದು. ನೋಡಿ, ಪೂಜೆ ಮಾಡ್ತಾ ಇದ್ದಾರೆ ಬೀರಪ್ಪ ದೇವ್ರನ್ನ. ಬೇರೆ ನೆಕ್ಸ್ಟ್ ಹೋಗ್ತಾ ಇರೋದು ಗಂಗಾಸರ. ಅಲ್ಲಿಗೆ ಹೋಗಿ ಅಲ್ಲೂ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಲ್ಲಿ ತಂದಿರ್ತಕ್ಕಂತಹ ಬುತ್ತಿ ರೊಟ್ಟಿ ಎಲ್ಲದನ್ನು ಎಡೆ ಹಿಡಿದಾದ ಮೇಲೆ ಅಲ್ಲಿ ಊಟ ಮಾಡೋದು. ಇವಾಗೇನು ಬೆಳಗ್ಗಿಂದ ನೀವು ಹೋಲ್ ಜರ್ನಿ ನೋಡ್ಕೊಂಡು ಬಂದ್ರಲ್ಲ, ಅಲ್ಲೆಲ್ಲೂ ಏನೂ ಊಟ ಮಾಡೋಂಗಿಲ್ಲ, ಏನೂ ಇಲ್ಲ. ಲಾಸ್ಟ್ ಬಂದು ಗಂಗಾವಸರದಲ್ಲಿ ಊಟ ಮಾಡ್ತಕ್ಕಂಥದ್ದು. ಬನ್ನಿ, ನೆಕ್ಸ್ಟು ಗಂಗಾವಸರ ಹೋದ್ಮೇಲೆ ಇದು ಮಾಡ್ತೀನಿ. ನೋಡಿ ಗೆಳೆಯರೆ, ಇಲ್ಲಿಂದ ನಿಂತ್ಕೊಂಡು ಝೂಮ್ ಮಾಡ್ತಾ ಇದ್ದೀನಿ ನೋಡಿ. ಇದು ಅಂಜನಾಪುರದ ಡ್ಯಾಮ್ನ ನೀರಿನ ಚಿತ್ರಣ. ಈ ಗುಡ್ಡದಿಂದ ನಿಂತ್ಕೊಂಡ್ರೆ ಕಾಣುತ್ತೆ. ನೋಡಿ ಗೆಳೆಯರೆ, ಗಂಗಾವಸರ ಅಂತ ಹೇಳಿದ್ರೆ ಇದೆ. ನೋಡಿ, ಎಲ್ಲರೂ ಬಂದಿದ್ದಾರೆ, ಸೇರ್ಕೊಂಡಿದ್ದಾರೆ. ನೋಡಿ, ಬಂದಿದ್ದಾರೆ ಎಲ್ಲರೂ. ಇನ್ನೂ 30 ಜನ ಬರಬೇಕು ಗೆಳೆಯರೆ. ಅವರು ಬಂದಿದ್ದಾರೆ ಅನ್ಸುತ್ತೆ. ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಏನಾಯಿತು ಅಂದರೆ ಒಂದು 30 ಜನ ಮಿಸ್ ಆಗಿದ್ರು ಗೆಳೆಯರೆ. ಬಂದರು, ಆಮೇಲೆ 1 ಅವರ್ ಆದಮೇಲೆ ಬಂದರು. ನೋಡಿ, ಎಲ್ಲ ಕೂತಿದ್ದಾರೆ ಹುಡುಗರು, ಎಲ್ಲ ಚಿಕ್ಕ ಚಿಕ್ಕ ಹುಡುಗರು, ಕಾಲೇಜ್ ಹುಡುಗರು ಎಲ್ಲರೂ ಬಂದಿದ್ದಾರೆ. ಹೆಣ್ಮಕ್ಳು ಬರೋಂಗಿಲ್ಲ, ಬಟ್ ಸಣ್ಣ ಮಕ್ಕಳು ಬಂದಿದ್ದಾರೆ. ಅದು ಟ್ರ್ಯಾಕ್ಟರ್ ದಾರಿಲಿ ಟ್ರ್ಯಾಕ್ಟರ್ ಬಂದಿದ್ದಾರೆ ಈ ಸತಿ. ನೋಡಿ, ಎಲ್ಲ ಕೂತಿದ್ದಾರೆ. ನೋಡಿ ಗೆಳೆಯರೆ, ಅದೇ ಬುತ್ತಿ ರೊಟ್ಟಿ ಎಲ್ಲ ತಂದಿದ್ದಾರಲ್ಲ, ಅದೇ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಅದನ್ನೇ ಅಲ್ಲಿಂದ ತಗೊಂಡ್ಬಂದಿದ್ದು. ಅದನ್ನು ಇಲ್ಲಿ ದೇವರಿಗೆ ಪೂಜೆ ಮಾಡಿ ಅಭಿಷೇಕ ಮಾಡಿ ಆದಮೇಲೆ ಎಡೆ ಹಿಡಿದು ಎಲ್ಲರಿಗೂ ಊಟಕ್ಕೆ ಬಡಿಸ್ತಾರೆ. ನೋಡಿ, ಇಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ಇದು ಅಭಿಷೇಕ ಮಾಡ್ತಕ್ಕಂತಹ ಇದು
ಗಂಗಮ್ಮ ತಾಯಿ ಪೂಜೆ ಮಾಡ್ತಾ ಇದ್ದಾರೆ. ಸಮಾಧಾನ
ಇನ್ನು ಸ್ವಲ್ಪ ನೋಡಿ ಗೆಳೆಯರೆ, ಪೂಜೆ ಮುಗಿಯೋ ಹಂತಕ್ಕೆ ಬಂದಿದೆ. ಎಲ್ಲರೂ ಅಕ್ಷತೆಯನ್ನು ಹಾಕಿ ನೋಡಿ, ಇದನ್ನೇ ಹೇಳ್ತಾರೆ ರೊಟ್ಟಿ ಬುತ್ತಿ ಅಂತ ಹೇಳಿದ್ನಲ್ಲ, ಇದೆ. ಈಗ ಊಟ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇದು ಎಲ್ಲ ದೇವರಿಗೆ ಎಡೆ ಇಟ್ಟಾದ್ಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ಬಂದು ಗಂಗಾವಸರಕ್ಕೆ ಬಂದ್ಬಿಟ್ಟು ಊಟ ಮಾಡ್ತಾರಲ್ಲ, ಇಲ್ಲಿ ಊಟ ಮಾಡಾದ್ಮೇಲೆ ನೆಕ್ಸ್ಟ್ ಹೋಗೋದು ಹೋರಿಗುಂಡಿಗೆ. ಅಲ್ಲಿ ಗಂಟ ನಾನು ಊಟ ಮಾಡ್ತೀನಿ.